ಬೆಳಗಿನ ಬೆಳಕು. ಅರಣ್ಯಕಾಂಡ 5:1-3. ಪಾಳೆಯವನ್ನು ಕಾಯುವುದು. ಭಾಗ 1. ಯೆಹೋವನು ಅರಣ್ಯಕಾಂಡ 5:1-3 ಮೋಶೆಗೆ ಒಂದು ಸ್ಪಷ್ಟವಾದ ಆಜ್ಞೆಯನ್ನು ನೀಡಿದನು. ಇಸ್ರಾಯೇಲ್ ಜನರು ಗಂಭೀರವಾದ ಚರ್ಮ ರೋಗದಿಂದ ಅಶುದ್ಧರಾದವರನ್ನು, ಸ್ರಾವದ ತೊಂದರೆ ಇರುವವರನ್ನು ಮತ್ತು ಹೆಣವನ್ನು ಮುಟ್ಟಿ ಅಶುದ್ಧರಾದವರನ್ನು ಪಾಳೆಯದಿಂದ ಹೊರಗೆ ಹಾಕಬೇಕಿತ್ತು. ಈ ಸೂಚನೆಯು ಕೇವಲ ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯಿಸುತ್ತಿತ್ತು. ಇದಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಈ ಜನರು ಪಾಳೆಯವನ್ನು ಅಶುದ್ಧಗೊಳಿಸಬಾರದೆಂದು ಅವರನ್ನು ಹೊರಗಿಡಬೇಕಿತ್ತು, ಏಕೆಂದರೆ ಯೆಹೋವನು ಸ್ವತಃ ತನ್ನ ಜನರ ಮಧ್ಯದಲ್ಲಿ ವಾಸಿಸುತ್ತಿದ್ದನು. ಈ ಪ್ರಯಾಣದಲ್ಲಿ ಇದೊಂದು ಪ್ರಮುಖ ಕ್ಷಣವಾಗಿದೆ. ಇಸ್ರಾಯೇಲ್ ಕೇವಲ ಪ್ರಯಾಣಿಸುತ್ತಿದ್ದ ಒಂದು ಜನಾಂಗವಾಗಿರಲಿಲ್ಲ. ಇಸ್ರಾಯೇಲ್ ಎಂಬುದು ದೇವರ ಸನ್ನಿಧಿಯ ಸುತ್ತ ನಿರ್ಮಿಸಲ್ಪಟ್ಟ ಒಂದು ಪಾಳೆಯವಾಗಿತ್ತು. ಮಧ್ಯದಲ್ಲಿ ದೇವದರ್ಶನ ಗುಡಾರವಿತ್ತು. ಲೇವಿಯರು ಅದನ್ನು ಕಾಯುತ್ತಿದ್ದರು ಮತ್ತು ಉಳಿದ ಕುಲಗಳು ಕ್ರಮಬದ್ಧವಾದ ವಿಭಾಗಗಳಲ್ಲಿ ಬೀಡು ಬಿಟ್ಟಿದ್ದವು. ತನ್ನ ಸಾಮೀಪ್ಯವೂ ಒಂದು ವರವಾಗಿದೆ, ಆದರೆ ಅದು ಜವಾಬ್ದಾರಿಯನ್ನು ತರುತ್ತದೆ ಎಂದು ದೇವರು ಇಸ್ರಾಯೇಲಿಗೆ ಕಲಿಸುತ್ತಿದ್ದನು. ದೇವರು ಮಧ್ಯಭಾಗದಲ್ಲಿ ವಾಸಿಸುವಾಗ ಆ ಪಾಳೆಯವನ್ನು ಇತರ ಸಾಮಾನ್ಯ ಪಾಳೆಯಗಳಂತೆ ನಡೆಸುವಂತಿರಲಿಲ್ಲ. ಪಾಳೆಯವನ್ನು ಅಶುದ್ಧತೆಯಿಂದ ರಕ್ಷಿಸಬೇಕಾಗಿತ್ತು. ಈ ಆಜ್ಞೆಯು ಕೇವಲ ಅನಾರೋಗ್ಯ ಅಥವಾ ನೈರ್ಮಲ್ಯದ ಬಗ್ಗೆ ಮಾತ್ರವಾಗಿರಲಿಲ್ಲ. ಇದು ಯೆಹೋವನ ವಾಸಿಸುತ್ತಿದ್ದ ಸ್ಥಳದ ಪವಿತ್ರತೆಯ ಬಗ್ಗೆಯಾಗಿತ್ತು. ಮೊದಲನೆಯ ಗುಂಪು ಕುಷ್ಠರೋಗ ಅಥವಾ ಚರ್ಮರೋಗವಿದ್ದವರು. ಇದರರ್ಥ ಕೇವಲ ಆಧುನಿಕ ವೈದ್ಯಕೀಯ ಶಾಸ್ತ್ರದ ಕರೆಯುವ ಕುಷ್ಠರೋಗದ ಮಾತ್ರವಲ್ಲ. ಸತ್ಯವೇದದಲ್ಲಿ ಈ ವರ್ಗವು ಕಣ್ಣಿಗೆ ಕಾಣುವ ಹಲವಾರು ಚರ್ಮದ ಪರಿಸ್ಥಿತಿಗಳನ್ನು ಒಳಗೊಂಡಿತ್ತು. ಇವು ಬಿಳಿ ಮಚ್ಚೆಗಳು, ಬಾವು, ಕಲೆಗಳು, ಆಳವಾದ ಚರ್ಮದ ಸೋಂಕುಗಳು ಅಥವಾ ಕೆಂಪು ಬಿಳಿ ಚುಕ್ಕೆಗಳಾಗಿರಬಹುದು. ದೇವರು ಈಗಾಗಲೇ ಯಾಜಕಕಾಂಡ 13 ಮತ್ತು 14 ಅಧ್ಯಾಯಗಳಲ್ಲಿ ಈ ಪರಿಸ್ಥಿತಿಗಳ ಬಗ್ಗೆ ವಿವರವಾದ ಸೂಚನೆಗಳನ್ನು ನೀಡಿದ್ದನು. ಅಂತಹ ವ್ಯಕ್ತಿಯನ್ನು ಪರೀಕ್ಷಿಸಿ ಕಾಲಾನಂತರದಲ್ಲಿ ಪರಿಶೀಲಿಸಿ ದೇವರ ಸೂಚನೆಗಳ ಪ್ರಕಾರ ಶುದ್ಧ ಅಥವಾ ಅಶುದ್ಧ ಎಂದು ಘೋಷಿಸಲಾಗುತ್ತಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಆ ರೋಗವು ಹೊರಗೆ ಕಾಣಿಸುತ್ತಿತ್ತು ಮತ್ತು ಆ ವ್ಯಕ್ತಿಯು ಪವಿತ್ರ ನಿವಾಸದ ಹತ್ತಿರವಿರುವ ಪಾಳೆಯದ ಒಳಗೆ ಇರಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಅದು ನಿರ್ಧರಿಸುತ್ತಿತ್ತು. ಎರಡನೆಯ ಗುಂಪು ಸ್ರಾವದ ತೊಂದರೆ ಇರುವವರು. ಇಲ್ಲಿ ಬಳಸಲಾದ ಇಬ್ರಿಯ ಪದವನ್ನು ಹೆಚ್ಚಾಗಿ ಅಸಹಜ ಅಥವಾ ನಿರಂತರವಾದ ದೈಹಿಕ ಸ್ರಾವ ಎಂದು ಅರ್ಥೈಸಲಾಗುತ್ತದೆ. ಇದು ಒಬ್ಬ ವ್ಯಕ್ತಿಯನ್ನು ಧಾರ್ಮಿಕವಾಗಿ ಅಶುದ್ಧಗೊಳಿಸುವ ವಿವಿಧ ರೀತಿಯ ಸ್ರಾವಗಳನ್ನು ಒಳಗೊಂಡಿರಬಹುದು. ಯಾಜಕಕಾಂಡ 15 ಈ ವರ್ಗದ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯು ಮತ್ತೆ ಶುದ್ಧನಾಗಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರಿಸುತ್ತದೆ. ಇದು ಯಾರನ್ನು ಅವಮಾನಿಸುವ ಉದ್ದೇಶವನ್ನು ಹೊಂದಿರಲಿಲ್ಲ. ಇದು ಸಮಾಜವನ್ನು ರಕ್ಷಿಸಲು ಮತ್ತು ದೇವರ ಸನ್ನಿಧಿಯು ಮಧ್ಯದಲ್ಲಿರುವ ಪಾಳೆಯದಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳಲು ರೂಪಿಸಲಾದ ಒಂದು ನಿಯಂತ್ರಿತ ಪ್ರಕ್ರಿಯೆಯಾಗಿತ್ತು. ಮೂರನೆಯ ಗುಂಪು ಹೆಣದಿಂದ ಅಶುದ್ಧರಾದವರು. ಇದು ಶವವನ್ನು ಮುಟ್ಟುವುದು, ಯಾರಾದರೂ ಮರಣ ಹೊಂದಿದ ಗುಡಾರದೊಳಗೆ ಇರುವುದು, ಮನುಷ್ಯನ ಎಲುಬುಗಳನ್ನು ಮುಟ್ಟುವುದು ಅಥವಾ ಸಮಾಧಿಗಳನ್ನು ಮುಟ್ಟುವುದು ಒಳಗೊಂಡಿತ್ತು. ನಂತರ ಅರಣ್ಯಕಾಂಡ 19 ಈ ರೀತಿಯ ಅಶುದ್ಧತೆಯ ಬಗ್ಗೆ ಮತ್ತು ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತದೆ. ಪಾಳೆಯದ ಒಳಗೆ ಮರಣವನ್ನು ಒಂದು ಸಾಮಾನ್ಯ ವಿಷಯವಾಗಿ ಪರಿಗಣಿಸುತ್ತಿರಲಿಲ್ಲ. ಮರಣವು ಅಶುದ್ಧತೆಗೆ ಸಂಬಂಧಿಸಿದಿತ್ತು, ಏಕೆಂದರೆ ಯೆಹೋವನು ಜೀವವುಳ್ಳ ದೇವರನಾಗಿದ್ದಾನೆ ಮತ್ತು ಆತನು ಇಸ್ರಾಯೇಲಿನ ಮಧ್ಯದಲ್ಲಿ ವಾಸಿಸುವುದರಿಂದ
ಪಾಳೆಯವನ್ನು ಅಶುದ್ಧತೆಯಿಂದ ಕಾಪಾಡುವುದು ಅಗತ್ಯವಾಗಿತ್ತು. ಹೀಗೆ ಅರಣ್ಯಕಾಂಡ 5ನೇ ಅಧ್ಯಾಯವು ಒಂದು ಗಂಭೀರವಾದ ಸಂದೇಶದೊಂದಿಗೆ ಪ್ರಾರಂಭವಾಗುತ್ತದೆ. ದೇವರ ಜನರು ಮುಂದೆ ಸಾಗುತ್ತಿದ್ದರು, ಆದರೆ ಅವರು ತಮ್ಮ ಮಧ್ಯೆ ದೇವರನ್ನು ಹೊಂದಿಕೊಂಡು ಸಾಗುತ್ತಿದ್ದರು. ಯೆಹೋವನು ಪಾಳೆಯದಲ್ಲಿ ವಾಸಿಸುತ್ತಿದ್ದ ಕಾರಣ ಪಾಳೆಯಕ್ಕೆ ರಕ್ಷಣೆಯ ಅಗತ್ಯವಿತ್ತು. ಕೆಲವು ರೀತಿಯ ಅಶುದ್ಧತೆಗಳನ್ನು ತೆಗೆದುಹಾಕುವ ಆಜ್ಞೆಯು ದೇವರು ತನ್ನ ನಿವಾಸವನ್ನು ಪವಿತ್ರವಾಗಿ ಮತ್ತು ತನ್ನ ಜನರನ್ನು ಸುರಕ್ಷಿತವಾಗಿಡಲು ಮಾಡಿದ ಮಾರ್ಗವಾಗಿತ್ತು. ಈ 3 ವರ್ಗಗಳು ಚರ್ಮರೋಗ, ಸ್ರಾವ ಮತ್ತು ಮರಣದಿಂದಾದ ಅಶುದ್ಧತೆಯ ಆಳವಾದ ಅರ್ಥವನ್ನು ಹೊಂದಿವೆ ಮತ್ತು ಇವು ನಮ್ಮ ಅಧ್ಯಯನದ ಮುಂದಿನ ಭಾಗಕ್ಕೆ ನಮ್ಮನ್ನು ಕರೆದೊಯ್ಯುತ್ತವೆ. ಪ್ರಾರ್ಥನೆ. ಒಬ್ಬನೇ ತಂದೆಯಾದ ಯೆಹೋವನೇ, ನಿನ್ನ ಜನರ ಮಧ್ಯೆ ವಾಸಿಸುತ್ತಿರುವುದಕ್ಕಾಗಿ ಮತ್ತು ನಿನ್ನ ಸನ್ನಿಧಿಯು ಪವಿತ್ರವೆಂದು ನಮಗೆ ಕಲಿಸುತ್ತಿರುವುದಕ್ಕಾಗಿ ವಂದನೆಗಳು. ಭಯಭಕ್ತಿ ಮತ್ತು ವಿಧೇಯತೆಯಿಂದ ನಿನ್ನನ್ನು ಗೌರವಿಸಲು ಮತ್ತು ನಮ್ಮ ಹೃದಯಗಳನ್ನು ನಿನ್ನ ಮುಂದೆ ಶುದ್ಧವಾಗಿಡಲು ನಮಗೆ ಸಹಾಯ ಮಾಡು. ನಿನ್ನ ಕ್ರಮವನ್ನು ಅನುಸರಿಸಲು ಜ್ಞಾನವನ್ನು, ನಿನ್ನ ತಿದ್ದುಪಡಿಯನ್ನು ಸ್ವೀಕರಿಸಲು ನಮ್ರತೆಯನ್ನು ಮತ್ತು ನಿನ್ನ ಮಾರ್ಗದಲ್ಲಿ ನಡೆಯಲು ತಾಳ್ಮೆಯನ್ನು ನಮಗೆ ನೀಡು. ನಮ್ಮ ಮನೆಗಳನ್ನು, ನಮ್ಮ ಕೂಟಗಳನ್ನು ಮತ್ತು ನಮ್ಮ ಜೀವನವನ್ನು ಅಶುದ್ಧಗೊಳಿಸುವ ಪ್ರತಿಯೊಂದರಿಂದಲೂ ರಕ್ಷಿಸು ಮತ್ತು ನೀನು ನಮ್ಮ ಮಧ್ಯೆ ವಾಸಿಸುತ್ತಿರುವಾಗ ನಮ್ಮನ್ನು ಶುದ್ಧತೆಯಲ್ಲಿ ಮುನ್ನಡೆಸು. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.